ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಶಿವನ ಮುಂದಿನ ಬಸವ ಇದ್ದಂತೆ, ನನಗೆ ವರ ಕೊಡದೆ ಮುಂದಕ್ಕೆ ಹೋಗುವಂತಿಲ್ಲ. ಚಿತ್ರದುರ್ಗದಲ್ಲಿ ಶಾಸಕ ಶಿವಗಂಗಾ ಬಸವರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ರೈತರ ಹೋರಾಟದ ಹಿನ್ನೆಲೆಯಿಂದ ಬಂದಿದ್ದೇನೆ. ಶಿವಗಂಗಾ ಬಸವರಾಜ್ ಅವರ ಮಾತಿದು. ಸಚಿವ ಸ್ಥಾನಕ್ಕೆ ಹೈಕಮಾಂಡ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇನೆ. ನಾನು ಗಣಪತಿಯಂತೆ ಸಿಎಂರನ್ನ ಸುತ್ತುವರಿತೇನೆ ಅಂಥೇಳಿ ಶಿವಗಂಗಾ ಬಸವರಾಜ್ ಅವರು ಮಾತನಾಡಿದ್ದಾರೆ. ಕೊಟ್ಟರೆ ಗುಡ್, ಕೊಡದಿದ್ದರೆ ವೆರಿ ಗುಡ್ ಅಂಥೇಳಿ ಶಿವಗಂಗಾ ಬಸವರಾಜ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂಥೇಳಿ ಮುಂಚೂಣಿಯಲ್ಲಿ ನಿಂತು ಮಾತನಾಡ್ತಾ ಇದ್ದವರಲ್ಲಿ ಶಿವಗಂಗಾ ಬಸವರಾಜು ಕೂಡ ಒಬ್ಬರು. ಈಗ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ತಿಳಿಸಿದ್ದಾರೆ. ನೋಡಿ, ನಾನು ಮುಂಚಿಂದ ಹೇಳ್ಕೊಂತ ಬಂದಿದ್ದೀನಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಸ್ಪೆಷಲ್ಲಾಗಿ ನಾನು ರೈತ ಹೋರಾಟ ಹಿನ್ನೆಲೆ ಬಂದವು. ಆದ ಕಾರಣ ನಾನು ಯಾವುದೂ ದಾವಣಗೆರೆ ಜಿಲ್ಲೆಯ ಪ್ರಯುಕ್ತ ಅಥವಾ ಮಧ್ಯ ಕರ್ನಾಟಕ ಅಥವಾ ಜಾತಿವಾರು ಕೇಳ್ತಾಯಿಲ್ಲ. ರೈತರ ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದರೆ ರೈತರ ಒಂದು ನ್ಯಾಯಕ್ಕೋಸ್ಕರ ಒಂದು ಕೊಡಿ ಅಂತ ಮನವಿ ಮಾಡಿದ್ದೀನಿ. ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಯಾಕೆಂದರೆ ನಾನು ಬಯಸ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿರೋ, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದೀನಿ. ಆದ ಕಾರಣ ಅವ್ರು ಕೊಟ್ಟರೆ ಗುಡ್ಡು, ಕೊಳ್ಳಿದ್ರೆ ವೆರಿ ಗುಡ್ ಅಂತ ನಿರೀಕ್ಷೆಯಲ್ಲಿದ್ದೀನಿ. ಹೌದು, ಚೆನ್ನಗಿರಿ ಸುಮಾರು ಮಾಜಿ ಮುಖ್ಯಮಂತ್ರಿಗಳು ಜೆ ಎಚ್ ಪಟೇಲ್ರು ಹೋದಾಗಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಆಗಿದೆ. ಆದ ಕಾರಣ ಯಾಕೆಂದರೆ ಚೆನ್ನಗಿರಿ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ, ಆ ಒಂದು ದಿಟ್ಟ ಒಂದು ಕ್ಷೇತ್ರಕ್ಕೋಸ್ಕರ ಒಂದು ಮಂತ್ರಿ ಸ್ಥಾನ ಕೊಡೋದು ಉತ್ತಮ, ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಜೊತೆಗೆ ಸುಮಾರು 4 ಜಿಲ್ಲೆನ ಒಳಗೊಳ್ಳುತ್ತದೆ. ಆ ಕಡೆ ಚಿಕ್ಕಮಗಳೂರು ಭಾಗ ಇರ್ಬೋದು, ಈ ಕಡೆ ಶಿವಮೊಗ್ಗ ಇರ್ಬೋದು, ಈ ಕಡೆ ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾವಣಗೆರೆ, 4 ಜಿಲ್ಲೆ ವ್ಯಾಪ್ತಿ ಸೆಂಟ್ರ್ ಭಾಗ ಚೆನ್ನಗಿರಿ. ಆದ ಕಾರಣ ಅಲ್ಲಿ ಕೊಟ್ಟ 4 ಜಿಲ್ಲೆಗೂ ಒಂದು ಒಳ್ಳೆ ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ನಾವು ಗಣಪತಿ ಇದ್ದಂಗೆ, ಶಿವನ್ನ ಹೆಂಗೆ ಗಣಪತಿ ಸುತ್ತೋರು ಹಂಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಸುತ್ತೋರು. ನಾವು ಒಂದನ್ನೇ ಆರಾಧನೆ ಮಾಡೋದು. ಅವ್ರನ್ನ ಕೇಳಿದ್ದೀವಿ, ಅವ್ರು ನಮ್ಮ ನಿಟ್ಟಿನಲ್ಲಿ ಒಳ್ಳೆಯದಾಗ್ತಿದೆ, ಯುವಕರು ಬೆಳೆಸಬೇಕು ಅನ್ನೋದು ಗಮನ ಇದೆ. ರಾಹುಲ್ ಗಾಂಧೀಜಿ ಅವರು ಸಹ ಇವತ್ತು ಯುವಕರಿಗೆ ಅವಕಾಶ ಮಾಡಬೇಕು ಅಂತಾರೆ. ಆ ನಿಟ್ಟಿನಲ್ಲಿ ಕೊಟ್ಟರೆ ಒಳ್ಳೇದು ನಮ್ಮ ಬಯಸ್ತೀವಿ. ಶಿವನ ಮುಂದಿರೋ ಬಸವರ ನಾನು ವರ ಸಿಕ್ಕಂಗೆ, ಅದು ನನಗೆ ಕೊಡೋದ್ರೆ ಮುಂದಕ್ಕೆ ಹೋಗಂಗೆ ಇಲ್ಲಲ್ಲ. ಅಲ್ಲ, ನೀವು ಪಟ್ಟು ಹಿಡಿದು ಹೊಸಬ್ರಿಗೆ 5 ಜನ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಹಂಗೆ ಇದೆಯಾ? ಆ ಪಟ್ಟು ಬದಲಾವಣೆ ಆಗಲ್ಲ. ಯುವಕರಲ್ಲಿ ಯಾರಿಗಾರು ಕೊಡಲಿ, ಹೊಸದಾಗಿ ಆಯ್ಕೆ ನನಗೆ ಕೊಡ್ರಿ ಅಂತ ನಾನು ಬಯಸಲ್ಲ. ಕೇಳಿದ್ದೀನಿ, ಧರ್ಮ ನಮ್ಮ ಚೆನ್ನಗಿರಿ ಜಿಲ್ಲೆಗೆ ಒಂದು ಅವಕಾಶ, ಚೆನ್ನಗಿರಿ ತಾಲೂಕಿಗೆ ಅವಕಾಶ ಬೇಕು ಕೇಳಿದ್ದೀನಿ. ಕೊಟ್ಟರೆ ಗುಡ್ಡು, ಕೊಡಲಿದ್ರೆ ವೆರಿ ಗುಡ್ ಅಂತ ಹೇಳಿದ್ದೀನಿ. ಆದರೆ ನಾವೇನು ನೂತನವಾಗಿ ಆಯ್ಕೆ ಆಗಿದ್ದೀವಿ, ನಮ್ಮ ರಾಜ್ಯಾದ್ಯಂತ ಪರಿಶೀಲನೆ ಮಾಡಿ 5 ಜನಕ್ಕೆ ಕೊಟ್ಟರೆ ಒಂದು ಸರ್ಕಾರಕ್ಕೆ ಬಲ ಆಗ್ತದೆ. ಹಿಂಗೆ ಹಳೆ ಬೇರು ಹೊಸ ಚಿಗುರು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮದೊಂದು ಆಸೆ.